ಬಸ್ಸಲ್ಲಿ ಲೆಫ್ಟ್ ಆಗಬೇಕು, ಟೋಲಿಲ್ ಏನಿಲ್ಲ, ದುಡ್ಡು ಕೊಡ್ಬೇಕಂತೆ ನೋಡಿ. ಹುಡುಗರು ಸೆಂಟ್ರ್ ರೋಡ್ ಪಾಪ ಏನೋ ಆಗೈತೆ ಗಾಡಿ ನೋಡಿ. ಇವರು ಗೋರಖ್ಪುರ್ ಬಿಟ್ಮೇಲೆ ಟೋಲ್ಗಳ ಹತ್ರ ಎಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟವ್ರೆ, ಗಾಡಿಗಳು ಒಂದು ಪಾಸ್ ಆಗಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ನೆನ್ನೆ ಗೋರಖ್ಪುರ್ ಖಾಲಿ ಮಾಡ್ಕೊಂಬಂದು ಇಲ್ಲೇ ಬೈಪಾಸಲ್ಲಿ ಹಾಕೊಂಡಿದ್ದು ಟ್ರಾನ್ಸ್ಪೋರ್ಟ್ ಹತ್ರ. ಯಾರ್ಯಾರು ದಯವಿಟ್ಟು ವೀಡಿಯೋಸ್ ನೋಡ್ತಾ ಇದ್ದಾರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇದೇ ಟ್ರಾನ್ಸ್ಪೋರ್ಟ್ ಹತ್ರ ಗಾಡಿ ಹಾಕೊಂಡಿದ್ದು, ಟ್ರಾನ್ಸ್ಪೋರ್ಟ್ ಅಲ್ಲ, ಇದು ಹೋಟ್ಲ್ ಹತ್ರ. ನಾನೆಲ್ಲ ಕ್ಲೀನಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ನೋಡಿ ಎಲ್ಲ ಬಟ್ಟೆ ಎಲ್ಲ ಹಿಂಡಾಕಿ ಈಗ ಲೋಡ್ ಬಂದೈತೆ, ಲೋಡ್ಗೆ ಹೋಗ್ಬೇಕು. ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಹೋಗ್ಬೇಕು, ತಿರ್ಗಾ ನೇಪಾಳ ಬಾರ್ಡ್ರಿಗೆ ಹೋಗ್ಬೇಕು ಲೋಡ್ಗೆ. ಅಲ್ಲಿಂದ ಕೊಯಮತ್ತೂರು ಅಂತ ಹೇಳೋರೆ. ಬಕೆಟ್ ಸಿಗಲಿಲ್ವಾ? ಹಾಂ, ಬಕೆಟ್ ಸಿಗಲಿಲ್ವಾ? ಅದೇ ಬಕೆಟ್ ಇಕ್ಕಿದಾರ ಹತ್ರ, ಇಲ್ಲಿ ಯಾರ ಎತ್ಕೊಂಡು ಹೋಗ್ಬಿಟ್ಟವ್ರು ಗುರು. ಕವರ್ ಒಳಗೆ ಇಕ್ಕಿದಾರ, ಅಲ್ಲೇ ಹಿಂದೆ ಹಾಕು. ನಡಿ ಬಟ್ಟೆ ಎಲ್ಲ ಇನ್ನೂ ಬಟ್ಟೆ ಒಣಗಿಲ್ಲ ಕಾಣ, ಒಣಗ್ಬೇಕಿನ್ನ. ಒಣಗಿದ್ರು ಹೋದ್ರೆ ಲೋಡು ಬೇರೆ ಹೋಗಿತ್ತಾನಷ್ಟೇ. ನೆನ್ನೆ ಇಲ್ಲೇ ಯೂಟರ್ನ್ ಮಾಡ್ಕೊಂಡು ಹೋಗಿದ್ದು, ಡಾಬಾ ಹತ್ರ ಹಾಕಿದ್ದು. ನೀವು ಸೀದಾ ಒಂದೇ ರೋಡ್ ಹೋಗ್ಬೇಕು, 54 ಕಿಲೋಮೀಟ್ರು. ತಿರ್ಗಾ ಲೋಡ್ ಮಾಡ್ಕೊಂಡು 50 ಕಿಲೋಮೀಟ್ರ್ ವಾಪಸ್ ಬಂದು ಗೋರಖ್ಪುರ್ ಬೈಪಾಸಲ್ಲಿ ಲೆಫ್ಟ್ ಹ್ಯಾಂಡ್ ಹೋಗ್ಬೇಕು. ಹಂಗೆ ಬಂದರೆ ಗಜಿಯಾಪುರ ನಾವು ಅಲ್ಲಿ ಹೋಗ್ತೀವಿ. ಮುಂದೆ ಎಲ್ಲ ನಾವು ಹೋಗೋಣ ಬನ್ನಿ. ನಮ್ಮ ಪ್ರತಾಪಣ್ಣ ನೀರು ತಗೋಬೇಕಂತೆ ಅಡುಗೆ ಮಾಡ್ಕೊಳಕ್ಕೆ. ಅವು ಮುಂದೆ ಹಾಕಿಲ್ಲ ಅಂದರೆ ಮುಂದೆ ಪೊಲೀಸ್ ಮುಂದೆ ಹಂಗೆ ನೋಡ್ರೆ ಮಿರರ್ಗೆ ನೋಡ್ಕೊಂಡು ಹೇಳಬೇಕಲ್ವಾ? ನೋಡ್ಕೊಂಡೆ ಹೇಳ್ತಿದ್ದ ಹಂಗೆಲ್ಲ ನೋಡ್ಕೊಂಡಲ್ಲೇ ಹೇಳಿಯ, ಏನು ಬಿಡಲ್ಲ ಕಳೆ ನೀನು. ಇವಾಗ ಲೊಕೇಶನ್ಗೆ ಬಂದಿದ್ದೀವಿ. ಮುಂದೆ ಒಂದು ಗಾಡಿ ಐತೆ ನೋಡಿ, ಇದು ಕರ್ನಾಟಕ ಗಾಡಿನೇ. ಡ್ರೈವರ್ ಮಾತ್ರ ಹಿಂದಿಯವನು, ಏನೋ ಸಂಜೆ ಓಡಾಗುತ್ತಂತೆ. ಏನು ಪ್ರತಾಪಣ್ಣ? ಹೌದು, ಮಳೆ ನಿಂತ್ಮೇಲೆ ಊಟ ಮಾಡೋ ಅಂತ ಬಂದು ಇವ್ರು ಇನ್ನೊಂದು ಗಾಡಿ ಟಾರ್ಪಲ್ ಹಾಕೊಂಡು ಹಗ್ಗ ಹಾಕ್ತಾರೆ. ಅಂದರೆ ಇವರು ಈಗಲೇ ರೋಡ್ ಹೋಗ್ತಾರಂತೆ, ನಮ್ಮದು ಬೆಳಿಗ್ಗೆ ಲೋಡ್ ಆಗುತ್ತೆ ನೋಡಿ. ಇದು ಕರ್ನಾಟಕ ಗಾಡಿ. ಇಬ್ಬರು ಡ್ರೈವರ್ ಬಂದು ಇಲ್ಲೇ ನೇಪಾಳ ಬಾರ್ಡ್ರ್ ಅವರಂತೆ, ರೆಗ್ಯುಲರ್ ಗಾಡಿ ಓಡಿಸ್ತಾರೆ ನೋಡಿ. ಇಲ್ಲೇ ಬ್ಯಾಕ್ ಸೈಡ್ ಊಟ ಮಾಡಬೇಕು. ಇಲ್ಲೊಂಥ ಹೋಟ್ಲೈತೆ, ಇಲ್ಲೊಂಥ ಹೋಟ್ಲೈತೆ, ಊಟ ಮಾಡೋರು. ಒಟ್ಟ ಸಿಕ್ಕಾಪಟ್ಟೆ ಮಳೆಗೋರು ಇಲ್ಲಂತೂ. ಮತ್ತು ನಾನು ಪ್ರತಾಪಣ್ಣ ಏನೋ ಮಾಡೋಕ್ಕೋಗಿ ಸ್ವಲ್ಪ ದುಡ್ಡು ಕಳ್ಕೊಂಡಿದ್ವಿ. ಏನೋ ಮಾಡೋಕ್ಕಲ್ಲ, ಹೊಟ್ಟೆ ಇರಬೇಕು ಗುರು. ಒಟ್ಟಲ್ಲಿ ಪಾರ್ಕಿಂಗ್ ಮಾಡಿ ಚೆನ್ನಾಗಿ ಗುರು. ಒಂದು ಚೂರು ಸೊಳ್ಳೆ ಇಲ್ಲ ಇಲ್ಲಿ. ನಾವು ಗಾಡಿ ಇಲ್ಲ ಹಾಕೊಂಡಿದ್ದು, ಆಮೇಲೆ ಸೆಕ್ಯೂರಿಟಿ ಬಂದು ಕಟ್ಟಾಗಲ್ಲ ಗಾಡಿಗಳು ಅಂತೇಳಿ ಆ ಕಡೆ ಹಾಕ್ಸಿದ್ರು. ಈ ಗಾಡಿ ಹಿಂದೆ ಐತೆ, ಈ ಗಾಡಿ ಒಂದ್ಮೇಲೆ ಇಲ್ಲಿ ಹಾಕಮ್ಮ ಗಾಡಿನ. ಇವರು ನಮ್ಮ ಗಾಡಿ ಇಲ್ಲಿ ಹಾಕಿದ್ದೀವಿ. ಈಗ ಇನ್ನೊಂದು ಗಾಡಿ ನಿಂತಿದ್ದಲ್ಲ, ಆ ಗಾಡಿ ತೆಗಿತಾರೆ. ಗಾಡಿ ತೆಗೆದ್ಮೇಲೆ ಅಲ್ಲಿ ಹಾಕ್ಬೇಕು, ಅದು ಲೋಡ್ ಹೋಗುತ್ತೆ ಗುರು. ಮತ್ತು ಇಲ್ಲೇ ಹೋಟ್ಲೈತೆ, ಊಟ ಮಾಡ್ಕೊಂಬರ್ಬೇಕು. ಪಾಪ ಅವ್ರ ಗಾಡಿಗೆ ನಾವು ಅಗ್ಗಟ ರೂಪಾಯಿ ಹಾಕ್ಕೊಟ್ಟಿದ್ದೀವಿ, ನಮ್ಮ ಗಾಡಿಗೆ ಯಾರು ಸಿಗಲ್ಲ ಗುರು ಅಗ್ಗಟ ರೂಪಾಯಿ ಹಾಕಿ. ಏನಪ್ಪ ಅರ್ಧ ಗಂಟೆ ಮಾಡಿದ್ದೀವಿ ಅಗ್ಗಟ ರೂಪಾಯಿ ಹಾಕೋಕ್ಕೆ. ಒಂದು ಜ್ಯೂಸ್ ಇಲ್ಲ ಏನಿಲ್ಲ ಕುಡಿಯೋಣ ಅಂತಂದರೆ ನೋಡಿ ಅಲ್ಲಿ ಹೋಯ್ತಾರಲ್ಲ ಇಬ್ಬರು, ಅವರೇ ಫುಲ್ಲು ಸ್ನಾನ ಮಾಡ್ಕೊಂಬಿಟ್ಟವ್ರು ಇಬ್ಬರು. ಇಲ್ಲೇ ಊಟ ಮಾಡೋಣ ಅಂತ ನಿಲ್ಲಿಸ್ದು. ಇದು ಬಂದರೆ ರಾಜಾನಿ ಸ್ಪೆಷಲ್ ಅಂತೆ, ರೈಸ್ ಗೀಸ್ ಏನೋ ಕೊಡೋವಂತೆ. ಇದು ಮೊಸರು ಮತ್ತು ಅದೇನೋ ಖಾರ ಹಾಕೋರು ಗುರು, ಸಕ್ಕದೈತೆ. ಇದು ಬಂದು ಏನೋ ಇದು ದ್ರಾಕ್ಷಿದಂತೆ ಸಲಾಡು, ಖಾರವಾಗೈತೆ, ಏನಂತ ಗೊತ್ತಿಲ್ಲ. ತಿಂತಾಯಿದ್ದೀವಿ, ಚೆನ್ನಾಗೈತೆ ಅಂತ ನೋಡಿ. ಇನ್ನೊಂದು ಇದೇನೋ ಕೊಟ್ಟವ್ರೆ, ಚೆನ್ನಾಗಿಲ್ಲ. ಮೊಸರು ತುಂಬ ಇಕ್ಬಿಟ್ಟವನೆ ನೋಡಿ. ಇವ್ರು ಈ ಕಡೆ ಬ್ಯಾಟಿಂಗ್ ಮಾಡ್ತವ್ರೆ, ನಾವು ಈ ಕಡೆ ಬ್ಯಾಟಿಂಗ್ ಮಾಡ್ತೇವೆ. ಈ ಕಡೆ ಎಲ್ಲ ಹೆಂಗೆ ಗೊತ್ತಾ, ಚಪಾತಿನ ರೋಟಿನ ಈ ಥರ ಎಲ್ಲ ಪುಡಿ ಮಾಡಾಕಿ ಆಮೇಲೆ ಅದಕ್ಕೆ ಹಾಕಂಗೆ ಕಾಲ್ಸ್ಕೊಂಡು ತಿಂತಾರೆ ಗುರು. ನಮಗೂ ಗೊತ್ತಿಲ್ಲ, ಅಂದರೆ ಹಂಗೆ ತಿಂದ್ರೂ ಚೆನ್ನಾಗಿರ್ತೈತೆ ಟೇಸ್ಟು ನೋಡಿ. ಇದೇ ಈ ಕಡೆನೇ ಒಂಥರ ಸ್ಪೆಷಲ್ ಊಟ. ಅವರು ಇವಾಗ ನೋಡ್ಕೋತಾ ಇದ್ದೀವಿ. ನೋಡಿ ಬೆಳಗ್ಗೆಗಂತೆ ನಮ್ಮ ಪಾರ್ಟಿ ಎಲ್ಲ ಈಗ 50 ಕಿಲೋಮೀಟ್ರ್ ಹೋಗ್ಬೇಕಂತೆ, ಅದಕ್ಕೆ ಹಿಂಗೆ ಕರ್ಕೊಂಡು ಹೋಗ್ತಾ ಹಂಗೆ ಇನ್ನೊಂದು ಗಾಡಿ ಜೊತೆ ಹೋಗ್ತಾ ಇದ್ದೀವಿ ನೋಡಿ. ಇರೋ ಬಂದಿದ್ರೊಳಗೆ ವಾಪಸ್ ಹೋಗ್ತಾ ಇದ್ದೀವಿ 50 ಕಿಲೋಮೀಟ್ರು. ಇನ್ನೇ ಡೀಸೆಲ್ ವೇಸ್ಟ್, ಎಲ್ಲ ವೇಸ್ಟು, ಏನೂ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ದಂಗೆ ಕೇಳಲೇಬೇಕು.
The next day. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋ ಸ್ವಾಗತ. ಏನೇ ನೈಟ್ ಇಲ್ಲೇ ಬಂದು ಆಲ್ಟ್ ಆಗಿದ್ದು. ಆ ಗಾಡಿ ಲೋಡ್ಗೆ ಹೋಯ್ತು. ನಮ್ಮದು ಲೋಡು ಇನ್ನೂ ಏನು ಕನ್ಫರ್ಮ್ ಆಗಿಲ್ಲ. ಅಂದರೆ ಆ ಗಾಡಿ ಲೋಡ್ ಆಮೇಲೆ ನಮ್ಮ ಗಾಡಿ ಲೋಡ್ ಆಗುತ್ತಂತೆ. ಇಲ್ಲೇ ಬಂಕರ್ ಒಳ್ಳೆ ಜಾಗ ಇತ್ತು, ಹಾಕೊಂಡಿದ್ದೀವಿ. ಇಲ್ಲಿ ನಮ್ಮ ಹೋಟ್ಲುಗಳಿದಾಗರು ಅದೇ ಬೇಜಾರು. ಬಿಸಿಲು ಸಿಕ್ಕಾಬಿಟ್ಟೆ. ಅಷ್ಟಕ್ಕೆಲ್ಲ ನಾಷ್ಟ ಮಾಡ್ಬೇಕು. ಒಳ್ಳೆ ಕೋಲ್ಡ್ ನೀರು ಸಿಕ್ತು ಗುರು. ಕೋಲ್ಡ್ ನೀರು ಇಟ್ಕೊಂಡು ಈಗ ನೋಡಿ. ಗುರು ಇವಾಗ ಲೋಡ್ ಬಂತು. ಈಗ ಹೊರಡ್ಬೇಕು. ನಾವು ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೆ. ನೋಡಿ ಇದೇ ಬಂಕಲ್ಲಿ ನೀವು ರಾತ್ರಿ ಬಂದು ಹಾಕೊಂಡಿದ್ದು. ಬೆಳಿಗ್ಗೆ ಆ ಬಂಕಲ್ಲಿ ಹಾಕೊಂಡಿದ್ದು. ಈ ಮಗದೊಳಗೆ ಬಂದಲ್ಲ ಗುರು, ಅದಕ್ಕೆ ಕ್ಯಾಮ್ರಾ ಏನಾಯಿತು. ಇದೇ ಬಂಕಲ್ಲಿ ಸಹ ಈಗ ಒಂದು 2-3 ಸಾವಿರ ಡೀಸೆಲ್ ಹಾಕ್ಕೊಂಡು ಹೋಗ್ತೀವಿ. ಅಗ್ಗ ಟರ್ಪಲೆಲ್ಲ ಕ್ಲೀನಾಗಿ ಹೊಡ್ಕೊಂಡಿದ್ದೀವಿ ಗುರು. ತಿರ್ಗಾ ಗೋರಖ್ ಇದು ನೇಪಾಳ ಬಾರ್ಡರ್ಗೆ ಹೋದ ಇವು ಲೋಡ್ ಮಾಡೋಕ್ಕೆ. ನೋಡಿ ಬರೀ ಸಿಂಗಲ್ ಲೋಡ್ ಗುರು. ಇನ್ನು ಕರೆಕ್ಟಾಗಿ 26 ಕಿಲೋಮೀಟರ್ ಐತೆ ಲೋಡಿಂಗ್ ಪಾಯಿಂಟು. ಈಗಲೇ ಲೋಡ್ ಆಗುತ್ತಂತೆ, ಇಲ್ಲ ಬೆಳಿಗ್ಗೆ ಲೋಡ್ ಆಗುತ್ತೆ ಗೊತ್ತಿಲ್ಲ. ಲೊಕೇಶನ್ ಕಳ್ಸವ್ರೆ. ಬೆಳಗ್ಗೆಯಿಂದ ನಾಷ್ಟನೇ ಮಾಡಿಲ್ಲ ಗುರು. ನಾಷ್ಟನೂ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಯಾವುದೋ ಕಾಡಲ್ಲಿ ಬಂದು ತಗ್ಲಾಕೊಂಡು ಊಟ ಮಾಡೋಕೆ 1.5-2 ಕಿಲೋಮೀಟ್ರ್ ಹೋಗ್ಬೇಕು. ಕ್ಲೀನಾಗಿ ಲೋಡ್ ಗಿಟ್ ಮಾಡ್ಕೊಂಡು ಆದರೆ ಈಗಲೇ ಹೊರಟ್ಬಿಡ್ಬೇಕು ಗುರು. ಪಾಯಿಂಟ್ ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಐತೆ. ಇಲ್ಲೇ ಒಂದು ಯಾವುದೋ ಹೋಟ್ಲಾಗಿ ಗುರು ಊಟ ಮಾಡೋಂತ ಹಾಕಿದ್ದೀವಿ. ಎಲ್ಲೂ ಸಿಗಲಿಲ್ಲ ಹೋಟ್ಲು ಊಟ. ಇನ್ನು ಹಾಕಿದ್ದೀವಿ. ಮಿರರು ಮಡ್ಸ್ಬಿಟ್ಟು ಬಾ. ಕೇಳ್ತಿದ್ದೀವಿ ಗುರು. ಸಿಕ್ಕಾಬಟ್ಟೆ ಬೆಳಗ್ಗೆ ಏನೂ ತಿಂದಿಲ್ಲ ಗುರು, ಹುಷಾರಿಲ್ಲದಕ್ಕೆ. The next day. ಗುರು ಬೆಳಗ್ಗೆನೇ ಬಂದಿಲ್ಲ, ಆಲ್ಟ್ ಆಗಿದ್ದು ಲೋಡ್ಗೋಸ್ಕರ. ನೋಡಿ ಹೆಂಗೈತೆ, ವಿಶಾಲವಾಗೈತೆ ಜಾಗ ಮಾತ್ರ. ಏನು ಲೋಡ್ ಮಾಡ್ತಾರೆ ಅಂದರೆ ತೋರಿಸ್ತೀನಿ ಬನ್ನಿ. ಆಲೂಗಡ್ಡೆ ಅಲ್ಲ, ಇದು ಬೆಳ್ಳುಳ್ಳಿ. ಈಗ ಲೋಡ್ ಮಾಡ್ಕೊಂಡು ಹೊರಟಿದ್ದೀವಿ. ಎಲ್ಲ ಬಿಟ್ಬಿಟ್ಟು ಹೋಗ್ಬೇಕಂತೆ. ಬಿಲ್ಲೆಲ್ಲ ವಾಟ್ಸಪ್ ಮಾಡೋರು ಆಲ್ರೆಡಿ. ಆಮೇಲೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೊರಡಬೇಕು. ಫಸ್ಟು ನಾಷ್ಟ ಮಾಡಬೇಕು. ಟೈಮ್ ಒಂದು 9:45. ಇವಾಗ ಹೈವೇಗೆ ಬಂದು ಬಾಡಿ ಫೋನ್ ಮಾಡ್ತೀನಿ. ಈಗ ಮುಂದೆ ಹೋಗಿ ಲೆಫ್ಟ್ ಹ್ಯಾಂಡ್ ಗೋರಖ್ಪುರ್ ಬೈಪಾಸ್ ಹೋಗ್ತೀವಿ. ನೋಡಿ ಇದು ರಿವರ್ ಬಂದು ಹೆಸರು ಅಲ್ಲ ಹೊಸ್ದಾಗಿ ಹೇಳಿದ್ದು. ಇಲ್ಲಿ ಮುಂದೆ ಲೆಫ್ಟ್ ಹ್ಯಾಂಡ್ರೆ ವಾರಣಾಸಿ ಹೋಗ್ತೀವಿ. ವಾರಣಾಸಿ, ರೇವಾ, ಕಟ್ನಿ, ಮಹಮಲೆ ಹೋಗ್ತೀವಿ. ಇಲ್ಲ 140 ಕಿಲೋಮೀಟರ್ ಐತೆ. ಬಸ್ಸಲ್ಲಿ ಲೆಫ್ಟ್ ಆಗಬೇಕು. ಟೋಲಿಲ್ ಏನಿಲ್ಲ, ದುಡ್ಡು ಕೊಡ್ಬೇಕಂತೆ. ನೋಡಿ ಗುರು ಗೋರಖ್ಪುರ್ ಬಿಟ್ಟ ಮೇಲೆ ನಾಷ್ಟ ಮಾಡೋಣ ಅಂತ ಹಾಕಿದ್ದೀವಿ. ಈ ರೋಡಲ್ಲಿ ಆಲ್ಮೋಸ್ಟ್ ಹೋಟ್ಲುಗಳು ಏನು ಸಿಗಲ್ಲ. ಹಿಂದೆ ನೋಡಿ ಟಾರ್ಪಲ್ ಎಷ್ಟು ಕಮ್ಮಿ ಹೊಡೆದಿದ್ವಿ. ಹೇಳ್ದೆ ಟಾರ್ಪಲ್ ಒಂಚೂರು ಬಿಡೋಣ ಅಂತ, ಕೇಳಲಿಲ್ಲ. ಮಳೆ ನೀರು ಬಂದು ಎಲ್ಲ ನೀರಲ್ಲಿ ಹೋಗಿದ್ದೀವಿ. ಒಂದು ಚೀಲ ಒಂದು 9,000 ರೂಪಾಯಿ. ನೋಡಿ ಅಲ್ಲೇ ಊಟ ಮಾಡೋದಾಕಿ ಡಾಬಾ ಹತ್ರ. ಗುರು ಸೆಂಟ್ರ್ ರೋಡ್ ಪಾಪ ಏನೋ ಆಗೈತೆ ಗಾಡಿಗೆ. ನೋಡಿ ಗೋರಖ್ಪುರ್ ಬಿಟ್ಟ ಮೇಲೆ ಟೋಲ್ಗಳ ಹತ್ರ ಎಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟವ್ರೆ. ಗಾಡಿಗಳು ಒಂದು ಪಾಸ್ ಆಗಲ್ಲ. ನೋಡ್ಗುರು ಈ ಥರ ಹಾಕ್ಬಿಟ್ಟು ಸೈಡ್ಗಳಲ್ಲೆಲ್ಲ ಗಾಡಿಗಳೇ ಪಾಸ್ ಆಗಲ್ಲ. ನೋಡಿ ಏನಕ್ಕೆ ಹಾಕಿರೋದು ಅಂತ ಗೊತ್ತಿಲ್ಲ. ನೋಡಿ ಇಲ್ಲ ಒಂದೇ ಬಿಟ್ಟಿವ್ರಿ. ಟೋಲ್ ಹತ್ರ ಲೆಫ್ಟ್ ಆಗಿದ್ದೀನಿ. ಹಿಂಗೆ ಡೀಸೆಲ್ ಫುಲ್ ಟ್ಯಾಂಕ್ ಮಾಡ್ತಿದ್ದೀವಿ.